ಸ್ವಾಮೀಜಿಯವರ ಪ್ರಭಾವ ಮಾರ್ಗರೆಟ್ನ ಮೇಲೆ ಎಷ್ಟಿತ್ತಂದರೆ ಭಾರತವೇ ತನ್ನ ತಾಯ್ನಾಡು, ಹಿಂದೂ ಸಂಸ್ಕೃತಿಗೆ ಅವಳ ಉಸಿರು ಅಂತ ಭಾವಿಸಿ ಭಾರತಕ್ಕೆ ಬರೆದು ತನ್ನ ಗುರುಗಳಾದ ವಿವೇಕಾನಂದರಿಂದ ನಿವೇದಿತಾ ಎಂದು ಕರೆಯಲ್ಪಟ್ಟು ಘರ್ಜಿಸುವ ಸಿಂಹಿಣಿಯಾಗಿ ಭಾರತಾಂಬೆಯ ಹೆಣ್ಣು ಮಕ್ಕಳಿಗೆ ಬೆನ್ನೆಲುಬಾಗಿ ನಿಂತು. ಯಾರೇ ಆಗಲಿ ದುಃಖದಿಂದ ನೋವಿಂದ ಕೊಡುತ್ತಿದ್ದಾರೆ ಅಂತ ತಿಳಿದರೆ ಸಾಕು, ಅಕ್ಕ ಅಲ್ಲಿಗೆ ಹಾಜರಾಗ್ಬಿಡ್ತಿದ್ರು. ಅವರನ್ನು ಸಂತೈಸಿ ಸಮಾಧಾನದಿಂದ ಧೈರ್ಯ ತುಂಬಿದ್ರು. ಒಮ್ಮೆ ಕಲ್ಕತ್ತೆಗೆ ಪ್ಲೇಗು ಕಾರ್ ಮೂಡಿದ ಹಾಗೆ ಇಡೀ ನಗರವನ್ನ ಆವರಿಸಿತ್ತು. ಎಲ್ಲೆಲ್ಲೂ ನೋವಿನ ಚೀರಾಟ. ನಿವೇದಿತಾ ಅಂಜದೆ ದೃಢ ನಿರ್ಧಾರದಿಂದ ರೋಗಿಗಳ ಸೇವೆ ಮಾಡಿದ್ದು. ತಾತ್ಕಾಲಿಕ ಔಷಧಿಗಳನ್ನ, ಅಂಗಡಿ ಮುಂಗಟ್ಟಗಳನ್ನ ತೆರೆದು ನಿವೇದಿತಾ ಭಾರತಾಂಬೆಯ ಮಕ್ಕಳ ಸೇವೆಗಾಗಿ ತನ್ನ ಇಡೀ ಜೀವನವನ್ನೇ ಮುಡುಪಾಗಿತ್ತು. ಗುರುಭಕ್ತಿ ಹಾಗೂ ದೇಶಭಕ್ತಿಯನ್ನ ಸೋದರಿ ನಿವೇದಿತಾ ಸಾರಿ ಮೆರೆದರು. ಸ್ವಾಮೀಜಿಯವರ ಭಾರತ ವಿಶ್ವಗುರು ಆಗುವ ಕಲ್ಪನೆ ಹಾಗೂ ನಿವೇದಿತೆಯ ಭವ್ಯ ಭಾರತದ ಕಲ್ಪನೆ ನಮ್ಮಂತಹ ಯುವಕರಿಗೆ ಮಾದರಿಯಾಗಿದೆ. Barcelona.